ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಲಾಗ್. ಇವತ್ತು ನನ್ನ ಫ್ರೆಂಡ್ ಬ್ಯಾಂಗ್ಳೂರಿಂದ ಬರ್ತೇನೆ ಅಂತ ಹೇಳಿದ್ದಾಳೆ. ಅವಳಿಗೊಂದು ಗ್ರಾಜುಯೇಷನ್ ಉಂಟು. ಅದಕ್ಕೆ ಅವಳಿಗೆ ಎಂತಾದ್ರೂ ಮಾಡ್ಕೊಂಡು ತಕೊಂಡು ಹೋಗುವ ಅಂತ. ಹಾಗೆ ಇವತ್ತು ಚಟ್ಟ ಮಾಡಿ ಮಾಡ್ತಿದ್ದೇನೆ. ಬನ್ನಿ ರೆಸಿಪಿ ಹೇಳ್ತೇನೆ. ಕಡಲೆಬೇಳೆನ ನೀರಲ್ಲಿ ತೊಳೆದು 5 to 6 hours ನೀರಲ್ಲಿ ಹಾಕಿಡ್ಬೇಕು. ನೀವು ನೋಡ್ಬೋದು, ನಾನು ಆಗಲೇ ತೊಳೆದು ನೀರಲ್ಲಿ ಹಾಕಿದ್ದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಚಂದ ರುಬ್ಕೊಳ್ಬೇಕು. ಇದಕ್ಕೆ ಎಂತ ಕೂಡ ಹಾಕ್ಲಿಕ್ಕಿಲ್ಲ, ಜಸ್ಟ್ ಇದನ್ನ ಹಾಕಿ ರುಬ್ಕೊಂಡ್ರಾಯ್ತು. ಒಂದ್ ಸ್ವಲ್ಪ ತರಿ ತರಿ ರುಬ್ಕೊಳ್ಬೇಕು. ರುಬ್ಕೊಂಡಿರುವ ಕಡಲೆಬೇಳೆಯನ್ನು ಒಂದು ಪಾತ್ರೆಗೆ ಹಾಕ್ಬೇಕು. ಅದೊಂಥರ ಈ ಕನ್ಸಿಸ್ಟೆನ್ಸಿಗೆ ಬರ್ಬೇಕು. ಫುಲ್ ಸ್ಮೂತ್ ಕೂಡ ಆಗ್ಬಾರ್ದು, ಫುಲ್ ರಫ್ ಕೂಡ ಆಗ್ಬಾರ್ದು. ಅಂದ್ರೆ ಅದ್ರಲ್ಲಿ ಕೆಲವೊಂದು ಬೇಳೆ ನಮ್ಗೆ ತಿನ್ನುವಾಗ ಸಿಗ್ಬೇಕು, ಆ ತರ ರುಬ್ಕೊಳ್ಬೇಕು. ಅದಕ್ಕೆ ಮತ್ತೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿಮೆಣಸಿನಕಾಯಿ ಮತ್ತೆ ಕರಿಬೇವು ಇದನ್ನು ಹಾಕಿ ಮಿಕ್ಸ್ ಮಾಡ್ಬೇಕು. ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಅಲ್ಲೇ ಒಂದು 10 ನಿಮಿಷ ಹೀಗೆ ಇಡ್ಬೇಕು. ಈಗ ನಾವು ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಡುವ. ಇದಕ್ಕೀಗ ಎಣ್ಣೆ ಹಾಕುವ. ನಾವೀಗ ಇದನ್ನು ಒಂದು ಶೇಪಿಗೆ ತರುವ. ಬನ್ನಿ. ನಾನಿದು ಫಸ್ಟ್ ಟೈಮ್ ಅಲ್ಲ ಮಾಡುದು, ಇದಕ್ಕಿಂತ ಮುಂಚೆ ಮಾಡಿದ್ದೇನೆ. ಅದು ಒಂದು ಶೇಪ್ ಬರುದಿಲ್ಲ, ಅದೇ ಗೊತ್ತಾಗುದಿಲ್ಲ ಎಂತ ಅಂತ. ನೋಡಿದ್ರ ಗೈಸ್, ಶೇಪ್ ಅಂತೂ ಸತ್ಯ ನಂಗೆ ಗೊತ್ತಿಲ್ಲ. ಚಂದ ಬಂದ್ರೆ ಸಾಕು, ಒಳ್ಳೇದಾಗಿ. ಇದು ಅಂಟುತ್ತದೆ ಗಾಯ್ಸ್, ಎಂತದ. ಇದೊಮ್ಮೆ ಬೆಂದಾದ್ಮೇಲೆ ಇದನ್ನೊಮ್ಮೆ ತಿಂದು ಮತ್ತೆ ಉಪ್ಪು ಎಲ್ಲ ಹೇಗುಂಟ ಅಂತ ಹೇಳ್ತೇನೆ. ಸಾಕಲ್ಲ ಗೈಸ್, ತೆಗುವಲ್ಲ. ಸಾಕು ಸಾಕು, ಕರ್ಚಿ ಹೋಗ್ತದೆ ಅದು. ಕ್ರಿಸ್ಪಿಯಾಗಿ ಬರ್ಬೇಕದು. ಎಮರ್ಜೆನ್ಸಿಗೆ ಟಿಶ್ಯೂ ಸಿಕ್ಕಿಲ್ಲ ಗೈಸ್, ಕ್ಯಾಲೆಂಡರ್ ಅಲ್ಲೇ ಹಾಕಿತ್ತು. ಹಿಂದೆ ಎಲ್ಲ ಕ್ಯಾಲೆಂಡರ್ ಅಲ್ಲಿ ಮತ್ತೆ ಪೇಪರ್ ಅಲ್ಲಿ ಆ ತರದ್ರಲ್ಲೇ ಹಾಕ್ತಿದ್ದದ್ದು. ಈಗ ಮಾತ್ರ ಟಿಶ್ಯೂ ಅದು ಇದೆಲ್ಲ ಬಂದಿದೆ. ಉಪ್ಪು ಸ್ವಲ್ಪ ಸಪ್ಪೆ, ಮತ್ತೆಲ್ಲ ಪರ್ಫೆಕ್ಟ್ ಆಗಿದೆ. ಟೇಸ್ಟ್ ಮಾತ್ರ ಆಸಮ್. ನಂಗೆ ಎಷ್ಟು ಚಂದ ಅಡಿಗೆ ಮಾಡ್ತೇನೆ ಅಂತ ನಂಗೆ ಗೊತ್ತಿಲ್ಲ. ಭಯಂಕರ ಮಾರ ನಾನು. ಮನೇಲಿ ಯಾರು ಇಲ್ಲದಿದ್ರೆ ಮಾತ್ರ ಇಂಥದೆಲ್ಲ ಟ್ಯಾಲೆಂಟ್ ಎಲ್ಲ ಹೊರಗೆ ಬರುದು. ಯಾರಾದ್ರೂ ಇದ್ದಿದ್ರೆ ಪಾಪ ಅಮ್ಮನೆ ಮಾಡ್ತಾರೆ ಎಲ್ಲ. ನಾನ್ ಆಚೆ ಸೈಡ್ ಹೋಗ್ಲಿಕ್ಕಿಲ್ಲ. ನಾನೊಬ್ಳೇ ಇರುವಾಗ ಮಾತ್ರ ಈ ತರದ್ದೆಲ್ಲ ತಿಂಡಿ ಎಲ್ಲ ಮಾಡ್ಕೊಂಡು ತಿನ್ನೋದು. ಗೈಸ್, ಎಂತ ಗೊತ್ತಾ, ನಿನ್ನೆ ನಾನು ಎಪ್ಸ್ಟೀನ್ ಫೈಲ್ ನೋಡಿದೆ ಗೈಸ್. ಶಪ್ಪ, ಎಂತದು ತಲೆ ಎಲ್ಲ ಹಾಳಾಗೋಯ್ತು ಅದನ್ನ ನೋಡಿ ಮಾರೆ. ಪಾಪ ಚಿಕ್ಕ ಚಿಕ್ಕ ಮಕ್ಳನ್ನ ನೋಡುವಾಗ ಕಣ್ಣಲ್ಲಿ ನೀರ್ ಬರ್ತದೆ. ಮನುಷ್ಯರಲ್ಲಾಗಿರ್ಬೇಕು, ರಾಕ್ಷಸರೇನಾಗಿರ್ಬೇಕು ಆ ತರ. ಆದ್ರೆ ಕರ್ಮ ರಿಟರ್ನ್ ಹೊಡಿತದೆ, ಒಂದಲ್ಲ ಒಂದಿನ ಕರ್ಮ ರಿಟರ್ನ್ ಹೊಡಿತದೆ. ಅದು ಈಗ ಹೊಡಿತಾ ಇದ್ದೇ ಆಗಿರ್ಬೇಕು. ಗೈಸ್, ಎಂತ ಗೊತ್ತುಂಟಾ, ಒಂದು ನ್ಯೂ ಟ್ರಿಕ್ಸ್ ಟ್ರೈ ಮಾಡುವ ಬನ್ನಿ. ಗೊತ್ತಿಲ್ಲ ಹೇಗೆ ಬರ್ತದೆ ಅಂತ, ನೋಡುವ. ಗೈಸ್, ಅದಲ್ಲಿ ಹಿಡ್ಕೊಂಡಿದೆ, ಬರ್ತಿಲ್ಲ. ಟ್ರಿಕ್ಸ್ ಟ್ರೈ ಮಾಡುವಂತ ನೋಡಿ ಮಾರೆ, ಇದು ಎಂತದ್ದು ಬೇರೆನೇ ಆಗ್ತಾ ಉಂಟ ಅಂತ. ಬೇಡಿತ್ತು. ಗೈಸ್, ಅದು ಹಾಳಾಯ್ತು. ಬೇಡ ಬಿಡಿ, ಇರ್ಲಿ. ನೆಕ್ಸ್ಟ್ ಮತ್ತೆ ಈ ಟ್ರಿಕ್ಸ್ ಟ್ರೈ ಮಾಡೋದು ಬೇಡ. ನಾನೊಂದು ಯೂಟ್ಯೂಬ್ ಅಲ್ಲಿ ನೋಡಿದೆ ಮಾರಿ, ಈ ತರ ಮಾಡ್ಲಿಕ್ಕೆ ಆಗ್ತದೆ ಅಂತ.
ಇದು ಆದದ್ ನೋಡಿ ಕರ್ಮ. ಶ ಈ ತರದ್ದೆಲ್ಲ ಮಾಡುದು ನಿಲ್ಲಿಸು. ಮುಚ್ಕೊಂಡು ಹೇಗೆ ಮಾಡ್ತಾನೆ ಹಾಗೇನೆ ಮಾಡೋದು ಬೆಟರ್ ಇತ್ತು. ಶಿ ಎಲ್ಲ ಹಾಳಾಯ್ತು. ಇರ್ಲಿ ತೆಗ್ದು ಒಂದು ಮಾಡುವ. ಇನ್ನು ಸ್ವಲ್ಪ ಇರುದು ಗಾಯ್ಸ್. ಆದಷ್ಟು ಬೇಗ ಮಾಡಿ ಮುಗಿಸಿ ಅಪ್ಪ ಹೊರಡ್ಬೇಕು. 2 ಗಂಟೆಗೆ ಸಿಗ್ತೇನೆ ಅಂತ ಹೇಳಿದ್ದಾರೆ. ಅವಳದ್ದು ಆ ಟೈಮಲ್ಲಿ ಪ್ರೋಗ್ರಾಮ್ ಎಲ್ಲ ಆಗ್ತದೆ. ಸಣ್ಣವರೆಗೆ ಅಲವಿಲ್ಲ ಅಲ್ಲಿ. ಅಂದ್ರೆ ನಂದು ಕೂಡ ಕಾಲೇಜ್ ಅದೇ, ಬಟ್ ಆದ್ರೂ ಕೂಡ ನಮ್ಗೆ ಅಲವಿಲ್ಲ. ಅವರವರ ಪೇರೆಂಟ್ಸ್ ಮತ್ತೆ ಗ್ರಾಜುಯೇಟೆಡ್ ಅವರಿಗೆ ಮಾತ್ರ ಅಲವ್, ಮತ್ತೆ ಯಾರಿಗ್ ಕೂಡ ಇಲ್ಲ ಅಲವ್. ಫೈನಲಿ ಗಾಯ್ಸ್ ಚಟ್ಟಂಬಡೆ ಕಂಪ್ಲೀಟೆಡ್. ಸ್ವಲ್ಪ ಸ್ವಲ್ಪ ಚೂರು ಕರಂಚಿದಾಗೆ ಆಗಿದೆ, ಅದು ಪರವಾಗಿಲ್ಲ, ಕ್ರಿಸ್ಪಿ ಆಗಿರ್ತದೆ ತಿನ್ಲಿಕ್ಕೆ. ಚಂದ ಉಂಟಲ್ಲ ಗೈಸ್. ಮತ್ತೆಂತ ಗೊತ್ತಾ ಗೈಸ್, ಅವಳಿಗೆ ಕಬಾಬ್ ಕೊಡಬೇಕಂತ ಹೇಳಿದಾಳೆ. ಹಾಗೆ ನಿನ್ನೆ ಮಸಾಲೆ ಎಲ್ಲ ಇದ್ ಮಾಡಿ ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಟ್ಟಿದ್ದೇನೆ, ನಿನ್ನೆ ಸಂಜೆ ಮಲಗುವಾಗ. ಇವತ್ತು ಬೆಳಿಗ್ಗೆ ತೆಗೆದು ಕಬಾಬ್ ಮಾಡ್ಲಿಕ್ಕೆ ರೆಡಿಯಾಗಿದೆ. ನೋಡಿ ಇಲ್ಲಿ ನೋಡ್ಬೋದು ನೀವು, ಎಣ್ಣೆ ಕಾಯ್ತಾ ಇದೆ. ಈಗ ಪೀಸ್ ಬಿಡುವ ಎಣ್ಣೆಯಲ್ಲಿ. ಅವಳಿಗೆ ಕುತ್ತಿಗೆ ಪೀಸ್ ಅಂದ್ರೆ ತುಂಬಾ ಇಷ್ಟ. ಹಾಗೆ ಅಮ್ಮನ ಹತ್ರ ಹೇಳಿ ಒಂದು ದೊಡ್ಡ ಕುತ್ತಿಗೆ ಪೀಸ್ ಹಾಕ್ತಿದ್ದೇನೆ ನೋಡಿ. ಗೈಸ್ ಈಗ ಚಟ್ಟಮಡೆ ಪ್ಯಾಕ್ ಮಾಡುವ. ಕಬಾಬ್ನ ಇದ್ರಲ್ಲಿ ಪ್ಯಾಕ್ ಮಾಡಿದ್ದೀನಿ ಗೈಸ್, ಚಟ್ಟಂಬಡೆನ ಇದ್ರಲ್ಲಿ ಪ್ಯಾಕ್ ಮಾಡಿದ್ದೀನಿ ಗೈಸ್. ನಾನು ಎಂತೆಲ್ಲ ತಗೊಂಡಿದ್ದೇನೆ ಗೊತ್ತಾ, ನೆಲ್ಲಿ ತೋರಿಸ್ತೇನೆ ನಿಮಗೆ. 2 ಪ್ಯಾಕ್ ರೊಟ್ಟಿ, ಮತ್ತೆ ಚಟ್ಟಂಬಡೆ ನಾನೇ ಮಾಡಿದ್ದು, ಮತ್ತೆ ಕಬಾಬ್. ಅವರು 3 ಜನ ಇದ್ದಾರೆ ಗೈಸ್, ಅದಕ್ಕೆ ಅವರಿಗೆ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೇನೆ. ಹತ್ತುವರೆ ಎಲ್ಲ ಕೆಲಸ ಎಲ್ಲ ಆಗಿ 12 ಗಂಟೆಗೆ ಹೊರಡ್ಬೇಕು ನಾನು ಇಲ್ಲಿಂದ, ಮನೆಯಿಂದ. ಅಲ್ಲಿವರೆಗೂ ಸ್ವಲ್ಪ ಎಂತಾದ್ರೂ ಅಲ್ಲಿ ಪಾತ್ರೆ ಎಲ್ಲ ಉಳಿದಿದೆ ತೊಳಿಲಿಕ್ಕೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಹೊರಡ್ತೇನೆ. ಔಟ್ಫಿಟ್ ಹೇಗಿದೆ ಕಮೆಂಟ್ ಮಾಡಿ ಗಾಯ್ಸ್. ಅವಳಿಗೆ ಕ್ರಿಸ್ಪೆಲ್ಲೋ ಅಂತ ಹೇಳಿದ್ರೆ ತುಂಬಾ ಇಷ್ಟ, ಅದಕ್ಕೆ ನಾನು ಯಾವಾಗ ಸಿಕ್ಕಿದ್ರು ಕೂಡ ಒಂದು ಕ್ರಿಸ್ಪೆಲ್ಲೋ ತಗೊಂಡು ಹೋಗೋದೇ ಇರುವುದಿಲ್ಲ. ಸಾರಿ ಗೈಸ್, ನಂಗೆ ಅಲ್ಲಿ ಹೋಗಿ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ. ಅಲ್ಲಿಗೆ ರೀಚ್ ಆಗಿ ನಾನು ಮಾಡಿದ್ದನ್ನೆಲ್ಲ ಅವಳಿಗೆ ಕೊಟ್ಟು ಅಲ್ಲಿಂದ ಮತ್ತೆ ನಾನು ಮನೆಗೆ ಬಂದೆ. ಅವಳು ಕೂಡ ರಿಟರ್ನ್ ಟ್ರೈನಲ್ಲಿ ಬ್ಯಾಂಗ್ಳೂರಿಗೆ ಹೋದ್ಲು. ಓಕೆ ಗಾಯ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಬೈ ಬಾಯ್.